ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನನ್ನೊಂದು ವಿಶೇಷವಾದ ವಿಡಿಯೋ ನೀವೆಲ್ಲರೂ ತಪ್ಪದೆ ನೋಡಬೇಕು. ಯಾಕಂದರೆ ವರದಕ್ಷಿಣೆ, ಆಮೇಲೆ ಹೆಣ್ಣು ಮಕ್ಕಳಿಗೆ ಆಗುವ ಅನ್ಯಾಯ, ಹಾಗೇ ಗಂಡ ಹೆಂಡತಿ ಮತ್ತು ಈ ಒಂದು ಮದುವೆಗಳ ನಡುವೆ ಬರುವ ಭಿನ್ನಾಭಿಪ್ರಾಯ, ಇದೆಲ್ಲ ವರದಕ್ಷಿಣೆ ಅನ್ನೋದು ನಮ್ಮ ಸಮಾಜದಲ್ಲಿ ಹೇಗೆ ಶುರುವಾಯಿತು, ಅದಕ್ಕೆ ಮೂಲ ಕಾರಣ ಯಾರು, ಮತ್ತು ಅದನ್ನು ಶುರು ಮಾಡಿದ್ದು ಯಾರು, ಇದರ ಬಗ್ಗೆ ಎಲ್ಲ ನಾನೊಂದು ಒಳ್ಳೆಯ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲ ಸಹಕಾರ, ಸಪೋರ್ಟ್, ಪ್ರೀತಿ ಎಲ್ಲವೂ ಬೇಕು ನನ್ನ ಈ ವಿಡಿಯೋಗೆ. ಮುಖ್ಯವಾಗಿ ನೋಡಿ, ಮದುವೆ ಉದ್ದೇಶದ ಬಗ್ಗೆ ನಾವು ಮಾತಾಡೋಣ. ಮದುವೆ ಉದ್ದೇಶ ಅಂದರೆ ಏನು ಹೇಳಿ, ಒಂದೀಗ ನಾವು ಬೆಳೀತಾ ನಮ್ಮ ತಂದೆ ತಾಯಿಗೆ ವಯಸ್ಸಾಗ್ತಾ ಬರುತ್ತೆ. ಆಗ ಹೆಣ್ಣು ಮಕ್ಕಳನ್ನು ಅಥವಾ ಒಂದು ಗಂಡು, ಯಾವುದೇ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇನ್ನೊಂದು ಮನೆಗೆ ಸೇರಿಸಿ ಅಲ್ಲಿ ಸುಖವಾಗಿ ಸಂಸಾರ ಮಾಡಬೇಕು ಅನ್ನುವ, ಸುಖವಾಗಿ ಬರೀ ಸುಖ ಮಾತ್ರ ಅಲ್ಲ, ಒಂದು ಜವಾಬ್ದಾರಿಯಿಂದ ಸಂಸಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಮದುವೆ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಟಿರೋದು. ಯಾಕಂದರೆ ತಂದೆ ತಾಯಿಗೆ ವಯಸ್ಸಾದಾಗ ಮಕ್ಕಳು ಅಡ್ಡದಾರಿ ಹಿಡಿಯೋದು ಬೇಡ, ಅಥವಾ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೆ ಬಹಳಷ್ಟು ಒಂದು ದೊಡ್ಡ ಸ್ಥಾನ ಇದೆ. ಅದು ಹಿಂದಿನ ಪುರಾತನ ಕಾಲದಿಂದಲೇ ಬಂದಿದೆ. ಆದರೆ ಇವತ್ತು ಮದುವೆ ಹೋಗಿ ಎಲ್ಲೋ ನಿಂತಿದೆ. ಇವತ್ತಿನ ಸಮಾಜದಲ್ಲಿ ಹೆಚ್ಚಿನವರು ಮದುವೆ ಆಗಲಿಕ್ಕೆ ಭಯಪಡ್ತಾರೆ, ಗಂಡಾಗಲಿ ಹೆಣ್ಣಾಗಲಿ. ಇಲ್ಲಿ ಗಂಡು ಹೆಣ್ಣನ್ನು ಮಾತ್ರ ಉದ್ದೇಶ ಮಾಡಿ ನಾನು ಮಾತಾಡ್ತಾ ಇಲ್ಲ. ಇವತ್ತು ಗಂಡಿಗೂ ಅನ್ಯಾಯ ಆಗ್ತಾಯಿದೆ, ಹೆಣ್ಣಿಗೂ ಅನ್ಯಾಯ ಆಗ್ತಾಯಿದೆ. ಆದರೆ ಗಂಡಿನ ಅನ್ಯಾಯವನ್ನು ಕೇಳುವರಿಲ್ಲ, ಹೆಣ್ಣಿನ ಅನ್ಯಾಯವನ್ನು ಕೂಡ ಕೇಳುವರಿಲ್ಲ. ಇದು ಈಕ್ವಲ್ ಆಗಿ ಆಗ್ತಾಯಿದೆ. ಆದರೆ ಹೆಣ್ಣಿಗೆ ಸ್ವಲ್ಪ ಸರ್ಕಾರದಿಂದ ಸವಲತ್ತೆಲ್ಲ ಇದೆ, ಆದರೆ ಗಂಡಿಗೆ ಅಷ್ಟು ಕೂಡ ಇಲ್ಲ. ಇದರಲ್ಲಿ ಹೆಣ್ಣಿಗೆ ಜಾಸ್ತಿಯಾಗಿ ಬರೋದು ಮುಖ್ಯವಾಗಿ ವರದಕ್ಷಿಣೆ ಎಂಬ ಒಂದು ಈ ಪಿಡುಗಿಂದ ಬರುವಂತಹ ಸಮಸ್ಯೆ. ಈಗ ನೋಡಿ, ಮದುವೆ ಮುಖ್ಯ ಉದ್ದೇಶ ಅಂದರೆ ಒಟ್ಟಿಗೆ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದು, ಆಮೇಲೆ ಕುಟುಂಬವನ್ನು ಕಟ್ಟಿಕೊಳ್ಳೋದು, ಪರಸ್ಪರ ಕಾಳಜಿ, ಜವಾಬ್ದಾರಿ, ವಿಶ್ವಾಸ, ಇದೆಲ್ಲದರ ಒಂದು ಮೂಲ ಇರೋದು ಈ ಮದುವೆಯಲ್ಲಿ ಅಲ್ವಾ. ಮದುವೆ ಅನ್ನೋದು ಒಂದು ಇಬ್ಬರ ಹೃದಯಗಳನ್ನು ಮತ್ತು ಎರಡು ಕುಟುಂಬಗಳನ್ನು, ಮತ್ತು ಆ ಕುಟುಂಬದಲ್ಲಿ 100 ಜನ ಇದೆ. ಇವಾಗ ಎಲ್ಲರನ್ನೊಂದು ಒಂದಾಗಿಸಿ ಒಂದು ಪವಿತ್ರ ಬಾಂಧವ್ಯವನ್ನು ಕಟ್ಟುವುದೇ ಈ ಮದುವೆ. ಆದರೆ ಇವತ್ತಿನ ಮದುವೆ ಎಲ್ಲಿ ಹೋಗಿ ನಿಂತಿದೆ ಅಂದರೆ ನಮಗೆಲ್ಲ ದುಃಖ ಆಗ್ತಾಯಿದೆ. ಯಾಕಂದರೆ ಇಷ್ಟೊಂದು ವರದಕ್ಷಿಣೆಯಿಂದಾಗಿ ಎಷ್ಟೊಂದು ಮಕ್ಕಳು ಸಾವನ್ನಪ್ತಾರೆ. ಅದು ಇನ್ನಿಲ್ಲದ ಬಹಳ ದುಃಖದ ವಿಚಾರ. ಈ ವರದಕ್ಷಿಣೆ ಅನ್ನೋದು ಹೇಗೆ ಶುರುವಾಯಿತು ಅಂತ ನಿಮ್ಗೆ ಗೊತ್ತಾ? ಇದಕ್ಕೆ ಹೆಣ್ಣು ಹೆತ್ತವರೇ ಕಾರಣ. ಇದಕ್ಕೆ ಗೊತ್ತಿಲ್ಲ ಅಂದರೆ ಯಾರಾದರೂ ಗೊತ್ತಿರೋರ ಹತ್ರ ಕೇಳಿ. ಯಾಕಂದರೆ ಇದು ಗಂಡಿನ ಕಡೆಯಿಂದ ಶುರುವಾಗಿದ್ದಲ್ಲ, ಹೆಣ್ಣಿನ ಕಡೆಯಿಂದ ಶುರುವಾಗಿರೋದು. ಪ್ರಾಚೀನ ಕಾಲದಲ್ಲಿ ನೋಡಿ, ಹೆಂಗಸರಿಗೆ ಆಸ್ತಿಯಲ್ಲಿ ಹಕ್ಕಿರಲಿಲ್ಲ. ಅಂದರೆ ಬಹಳಷ್ಟು ಆಸ್ತಿ ಇತ್ತು. ಯಾವುದೇ ಒಂದು ಮನೆ ತಗೊಂಡಾಗಲೂ ಸ್ವಲ್ಪ ಆಸ್ತಿ ಜಾಸ್ತಿ ಇತ್ತು, ಆದರೆ ಬೆಲೆ ಕಮ್ಮಿ ಇತ್ತು. ಅವತ್ತು ದುಡ್ಡಿಗೂ ಕೂಡ ಬಹಳಷ್ಟು ಕಷ್ಟ ಇತ್ತು. ಈಗಿನಾಗೆ ಎಷ್ಟು ಸುಲಭವಾಗಿದೆ, ಯಾರಿಗೂ ದುಡ್ಡು ಸಿಗ್ತಾ ಇರಲಿಲ್ಲ. ಆಸ್ತಿಗೆ ಬೆಲೆ, ಅದಕ್ಕೆ ಸರಿಯಾದ ಬೆಲೆ ಇತ್ತು. ಅಂದರೆ ಒಬ್ಬೊಬ್ಬರಿಗೆ ಜಮೀನು, ಆಸ್ತಿ, ಈ ಥರ ತೋಟಗಳೆಲ್ಲ ಜಾಸ್ತಿ ಇತ್ತು. ಆಗ ನೋಡಿ, ಒಂದೊಂದು ಮನೆಯಲ್ಲಿ 8, 10, 5, 12, 16 ಈ ಥರ ಮಕ್ಕಳು ನೋಡಿ. ಅಲ್ಲಿ ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ ಇತ್ತು, ಹೆಣ್ಣು ಮಕ್ಕಳನ್ನು ಕೊಟ್ಟು ಬಿಡೋದು ಅಷ್ಟೇ, ಮದುವೆ ಮಾಡಿಸಿ ಕೊಟ್ಟು ಬಿಡೋದು. ಆಗ ಏನಾಯಿತು ಗೊತ್ತಾ, ಅಂದಿನ ಒಂದು ಕಾನೂನು ಪ್ರಕಾರ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯಲ್ಲಿ ಪಾಲು, ಹೆಣ್ಣು ಮಕ್ಕಳಿಗೆ ಇಲ್ಲ. ಇಲ್ಲಿಂದ ಹೋದ ಹೆಣ್ಣು ಮಕ್ಕಳಿಗೆ, ನಮ್ಮ ಮನೆಯಿಂದ ಹೋದ ಮಕ್ಕಳಿಗೆ ಗಂಡಿನ ಮನೆಯಲ್ಲಿ ಆಸ್ತಿಯಲ್ಲಿ ಹಕ್ಕು. ಅದು ಹೆಚ್ಚು ಕಮ್ಮಿ ಬರ್ಬೋದು. ಒಂದು ತಂದೆ ಆಸ್ತಿ ಜಾಸ್ತಿ ಇರ್ಬೋದು, ಅಲ್ಲಿ ಗಂಡನ ಮನೆಗೆ ಹೋದಾಗ ಅಲ್ಲಿ ಸಿಗುವ ಆಸ್ತಿ ಕಮ್ಮಿ ಇರ್ಬೋದು. ಹಾಗಾಗಿ ಅದೊಂದು ಅವತ್ತಿನ ಕಾಲದಲ್ಲಿ ಹಾಗಿತ್ತು. ಮದುವೆ ಆದಮೇಲೆ ಹೆಂಗಸು ಬೇರೆಯವರ ಮನೆಗೆ ಹೋಗ್ತಾ ಇದ್ರಲ್ವ, ಆ ಕಾರಣಕ್ಕೆ ಏನು ಮಾಡ್ತಾಯಿದ್ರು, ಅಲ್ಲಿ ಹೇಗೂ ಇಲ್ಲಿಂದ ಆಸ್ತಿ ಕೊಡೋದಿಲ್ಲಲ್ಲ, ಹಾಗೆ ಅಗತ್ಯಕ್ಕೆ ಇರುವಂತಹ ಹಣ, ಚಿನ್ನ, ಆಮೇಲೆ ವಜ್ರ ಇದ್ದವರು ವಜ್ರ, ವೈಡೂರ್ಯ, ಶ್ರೀಮಂತರು, ಆಮೇಲೆ ಮನೆ ಸಾಮಾನುಗಳು, ಈ ಥರ ಎಲ್ಲ ನೀಡುವೊಂದು ಪದ್ಧತಿಯನ್ನು ಹೆಣ್ಣು ಮಕ್ಕಳ ಮನೆಯವರು, ಅಂದರೆ ಹೆಣ್ಣು ಮಕ್ಕಳ ಹೆತ್ತವರು ಅಥವಾ ಹೆಣ್ಣು ಮಕ್ಕಳ ಕುಟುಂಬದವರು ಇದನ್ನೊಂದು ಸಾಂಪ್ರದಾಯಿಕವಾಗಿ ಮಾಡಿದರು. ಯಾಕೆಂದರೆ ಅಲ್ಲಿ ಹೋಗಿ ನಮ್ಮ ಹೆಣ್ಣು ಮಕ್ಕಳು ಕಷ್ಟಪಡೋದು ಬೇಡ, ಅವರಿಗೆ ಪ್ರೀತಿಯಿಂದ ಕೊಡೋದು ಅದಷ್ಟೇ. ಅದು ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದಲ್ಲ ಅದು. ಈ ನನ್ನ ಮಗಳಿಗೆ ನಮ್ಮ ಕಡೆಯಿಂದ ಇರಲಿ, ಅವರಿಗೆ ಅಲ್ಲಿ ಹೊಸ ಮನೆ, ಆಗಿನ ಕಾಲದಲ್ಲಿ ಬಾಯಿ ಬಿಟ್ಟು ಮಾತಾಡ್ತಾ ಇರಲಿಲ್ಲ. ಆಮೇಲೆ ಅತ್ತೆ ಮನೆಯಲ್ಲಿ
ಅಷ್ಟೇ ಸೌಜನ್ಯದಿಂದ ನಡ್ಕೊಳ್ತಾ ಇದ್ರು. ಹಾಗಾಗಿ ಏನು ಬೇಕಂದ್ರೂ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ತಂದೆ ಮನೆ ತಾಯಿ ಮನೇಲಿ ಜಾಸ್ತಿ ಇದ್ದವರು ಈ ಥರ ಒಂದು ಪ್ರೀತಿಯಿಂದ ಒಂದಷ್ಟು ಉಡುಗೊರೆಗಳನ್ನು ಅವರಿಗೆ ಕೊಟ್ಟು ಕಳಿಸ್ತಾ ಇದ್ದರು ಪ್ರೀತಿಯಿಂದ. ಆಗ ಈ ಥರ ತವರು ಮನೆಗೆ ಓಡಿ ಬರೋ ಹೆಣ್ಣುಮಕ್ಕಳು ಕೂಡ ಇರಲಿಲ್ಲ. ಒಂದು ಸಲ ಮದುವೆಯಾಗಿ ಹೋದರೆ ಮತ್ತು ಗಂಡನ ಜೊತೆನೇ ಬರಬೇಕಾಗಿತ್ತು. ಅಲ್ಲಿ ಅತ್ತೆ ಮಾವನ ಎಲ್ಲರ ಪರ್ಮಿಷನ್ ಕೂಡ ಕೇಳಬೇಕಾಗಿತ್ತು. ಅಂಥ ಒಂದು ಕಾಲ ಇತ್ತಲ್ವ. ಹಾಗೆ ನೋಡಿ ಆ ಕಾಲದಲ್ಲಿ ಎಲ್ಲರೂ ಏನು ಮಾಡ್ತಾಯಿದ್ರು, ಈ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಮಾಡಬೇಕಂದ್ರೆ ಕುಟುಂಬ ಎಲ್ಲ ಕೂತು ಚರ್ಚೆ ಮಾಡಿ ಒಳ್ಳೆಯ ಮನೆತನವನ್ನು ಆಯ್ಕೆ ಮಾಡ್ತಾಯಿದ್ರು. ಮನೆತನ ಒಳ್ಳೆಯದಂದರೆ ಅಲ್ಲಿ ದುಡ್ಡಿರುವವರು ಅಂತಲ್ಲ, ಒಳ್ಳೆಯ ಗುಣ ಇರುವವರಂತಹ ಮನೆ ನೋಡಿ ತಮ್ಮ ಹೆಣ್ಣು ಮಕ್ಕಳು ಚೆನ್ನಾಗಿ ಇರಲಿ ಅಂತ ಮದುವೆ ಮಾಡಿಸಿ ಕೊಡ್ತಾಯಿದ್ರು. ಹಳೆ ಕಾಲದಲ್ಲಿ ಎಲ್ಲೂ ನೀವು ತುಂಬ ಹಳೆ ಕಾಲದಲ್ಲಿ ಯಾವ ವರದಕ್ಷಿಣೆ ಕೇಸು ಕೂಡ ದಾಖಲೆ ಆಗಿರಲ್ಲ ಗೊತ್ತಾ. ಯಾರೂ ವರದಕ್ಷಿಣೆ ಸತ್ತಿರಲ್ಲ. ಹಾಗಾಗಿ ತುಂಬ ಸುಖವಾಗಿ ಜೀವನ ಮಾಡ್ತಾಯಿದ್ರು. ಮದುವೆ ಮಾಡಿಸಿ ಕೊಡುವಾಗ ಎಲ್ಲ ಅವರಿಗೆ ಬೇಕಾದ್ದನ್ನೆಲ್ಲ ಮನೆಯಲ್ಲಿ ಅಂತಹ ಒಂದು ನಮಗೆ ಒಂದು ಆಸ್ತಿ ಎಲ್ಲ ಇದ್ದರೆ ಅದನ್ನು ಬೇಕಾದ್ದನ್ನೆಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಆಮೇಲೆ ಏನಾಯಿತು, ಬರ್ತಾ 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 ಸ್ವಲ್ಪ ಏನು ಹೇಳೋದು, ಆಸ್ತಿಯಲ್ಲಿ ಕೂಡ ಭಾಗ ಕೊಡಲಿಕ್ಕೆ ಶುರುವಾಯಿತು. ಅದು ಹೀಗೆ ಕೊಡ್ತಾ ಕೊಡ್ತಾ ಹೆಣ್ಣಿನ ಕಡೆಯವರು ಮಾಡಿದ ಈ ತಪ್ಪಿನಿಂದ ಏನಾಯಿತು, ಹೆಣ್ಣಿನ ಸಂಖ್ಯೆ ಜಾಸ್ತಿ ಇತ್ತು, ಗಂಡಿನ ಸಂಖ್ಯೆ ಕಮ್ಮಿ ಇತ್ತು. ಸ್ವಲ್ಪ ಮನೆಯಿಂದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿ ತಗೊಂಡು ಹೋಗೋರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ರು. ಅವರಿಗೆ ಆಸ್ತಿ ಇದೆಯಾ ಅಂತ ನೋಡ್ತಾಯಿದ್ರು. ಯಾಕಂದರೆ ಇಲ್ಲಿ ಹೀಗೆ ಕೊಟ್ಟು 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 ಹೆಣ್ಣಿನ ಹೆತ್ತವರು ಅಭ್ಯಾಸ ಮಾಡಿರ್ತಾರಲ್ವ. ಹಾಗೆ ಬರ್ತಾ ಬರ್ತಾ ಹೆಣ್ಣು ಮಕ್ಕಳು ಮನೆಯಲ್ಲಿ ಸ್ವಲ್ಪ ವಯಸ್ಸಾದಾಗ, ಆಗ ಒಂದು 25-26 ವಯಸ್ಸಾದರೆ ಅವು ತುಂಬ ವಯಸ್ಸಾಯಿತು ಅಂತ, ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಬಾಕಿಯಾಗಲಿಕ್ಕೆ ಶುರುವಾಯಿತು. ಒಂದು ಮನೆಯಲ್ಲಿ 5 ಹೆಣ್ಣು ಮಕ್ಕಳಿದ್ದರೆ ಇನ್ನು 3 ಗಂಡು ಮಕ್ಕಳು, ಇನ್ನೊಂದು ಮನೆಯಲ್ಲಿ 6 ಹೆಣ್ಣು ಮಕ್ಕಳಿದ್ದರೆ ಒಂದೇ ಒಂದು ಗಂಡು ಮಕ್ಕಳು. ಈಗ ಗಂಡು ಮಕ್ಕಳ ಸಂಖ್ಯೆನೂ ಬಹಳಷ್ಟು ಕಮ್ಮಿ ಇತ್ತು, ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದನ್ನ ಮನೆಯಿಂದ ಹೇಗಾದರೂ ಮಾಡಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿ ಕೊಡಬೇಕಾಗಿತ್ತು. ಅಂಥ ಸಮಯದಲ್ಲಿ ನೋಡಿ, ಈ ಮದುವೆ ಆಗಿಲ್ಲ ಅಂದರೆ ಸ್ವಂತ ಮನೆಯವರು, ಕುಟುಂಬದವ್ರು, ಅಕ್ಕಪಕ್ಕದವ್ರೆಲ್ಲ ಅದ್ರ ಬಗ್ಗೆ ಮಾತಾಡಲಿಕ್ಕೆಲ್ಲ ಶುರು ಮಾಡ್ತಾಯಿದ್ರು. ಆ ಸಮಯದಲ್ಲಂತೂ ಒಂದು ಹುಡುಗ ಹುಡುಗಿ ಹತ್ರ ಮಾತಾಡುವಂಥ ಪ್ರಸಂಗವೇ ಇರಲಿಲ್ಲ. ಹಾಗೆ ಇಂಥ ವಿಷಯಗಳು ನಡೆಯುವಾಗ ಏನಾಯಿತು, ಹೆಣ್ಣು ಮಕ್ಕಳ ಮನೆಯಿಂದ ಹೊರಗೆ ಮದುವೆ ಮಾಡಿ ಕಳಿಸ್ಲಿಕ್ಕಾಗದಂಥ ಪರಿಸ್ಥಿತಿ ಬಂದಾಗ ಇವರೇ ಗಂಡನ್ನು ಹುಡುಕಿ, ಇವರ ಗಂಡಿಗೆ ನಿಮಗೆ ಇಂಥ ಆಸ್ತಿ ವಸ್ತುಗಳು ಹೀಗೆಲ್ಲ ಕೊಡ್ತೀವಿ, ನಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಆಗಿ ಅನ್ನುವಂತಹ ಒಂದು ಪ್ರಸಂಗವನ್ನು ಹೆಣ್ಣು ಹೆತ್ತವರು ಇಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಬರ್ತಾ ಒಂದು ವರದಕ್ಷಿಣೆ ರೂಪವನ್ನು ಪಡೆಯಿತು. ನಾಚಿಕೆ ಬಿಟ್ಟು ಮಾನ ಬಿಟ್ಟು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರ ಹತ್ರ ವರದಕ್ಷಿಣೆ ಕೇಳಲಿಕ್ಕೆ ಶುರುವಾಯಿತು. ಆನಂತರ ತಾರತಮ್ಯ ಕೂಡ ಶುರುವಾಯಿತು. ಈಗ ಒಂದು ಚೌಕಟ್ಟಿದೆ ಅಲ್ವ, ಇಂಥ ಮತದಲ್ಲಿ ಹುಟ್ಟಿದವರು ಇಂಥ ಮತದವರನ್ನೇ ಮದುವೆ ಆಗಬೇಕು, ಇಂಥ ಜಾತಿಯಲ್ಲಿ ಹುಟ್ಟಿದವರು ಇಂಥ ಜಾತಿಯವರನ್ನೇ ಮದುವೆ ಆಗಬೇಕು, ಬೇರೆ ಜಾತಿಯನ್ನು ಮದುವೆ ಆಗುವಾಗಿಲ್ಲ. ಹಾಗಾಗಿ ಈ ಮದುವೆಗೆ, ಹೆಣ್ಣು ಮಕ್ಕಳ ಮದುವೆಗೆ ಭಾಳಷ್ಟು ಕಷ್ಟ ಆಗಲಿಕ್ಕೆ ಶುರುವಾದ ಕಾಲದಲ್ಲಿ ಈ ಒಳ್ಳೆಯ ಎಲ್ಲರಿಗೂ ಆಸೆ, ತಮ್ಮ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಸ್ಥಿತಿವಂತರ ಮನೆ ಕೊಡಬೇಕು, ಒಳ್ಳೆಯ ಮನೆ ಕೊಡಬೇಕು ಅಂತಂದಾಗ ಆ ಒಳ್ಳೆಯ ಮನೆಯವರು ಸಿಗಬೇಕಂದ್ರೆ ಈ ಕಡೆಯಿಂದ ಹಣ, ಚಿನ್ನ ಹೀಗೆಲ್ಲ ಕೊಡಲಿಕ್ಕೆ ಶುರುವಾಯಿತು. ಇದು ಏನಾಯಿತು, ಗಂಡು ಮಕ್ಕಳಿಗೆ ಅಥವಾ ಗಂಡಿನ ಕಡೆಯವರಿಗೆ ಒಂದು ಅಭ್ಯಾಸ ಆಗೋಯಿತು. ಹಾಗಾಗಿ ಇನ್ನಷ್ಟು ಗಂಡಿನ ಹೆತ್ತವರಿಗೆ ಇನ್ನಷ್ಟು ಬೆಲೆ ಬಂತು. ಆಮೇಲೆ ಗಂಡಿಗೂ ಬಹಳಷ್ಟು ಬೆಲೆ ಬಂತು. ಯಾಕೆಂದರೆ ಗಂಡನ ಮಾರಾಟ ಮಾಡಿದಾಗೆ, ಇವನ ಮದುವೆ ಮಾಡಿಸಿ ನಮಗೆ ಇಷ್ಟು ಸಿಗುತ್ತೆ, ಇವಳನ್ನು ಮದುವೆ ಮಾಡಿಸಿದರೆ ಇಷ್ಟು ಸಿಗುತ್ತೆ. ಹಾಗೆ ಎಷ್ಟೇ ವರದಕ್ಷಿಣೆ ತಗೊಂಡು ಹೋದ್ರೂ ಕೂಡ ಈ ಹೆಣ್ಣು ಮಕ್ಕಳಲ್ಲಿ ಹೋಗಿ ಅತ್ತೆ ಮನೆಯಲ್ಲಿ ಬಹಳಷ್ಟು ಭಯನೂ ಪಡ್ತಾಯಿದ್ರು, ಬಹಳಷ್ಟು ಗೌರವದಿಂದ ನಡ್ಕೊಳ್ತಾಯಿದ್ರು. ಯಾವುದೇ ಕುಟುಂಬದಲ್ಲಿ ಬದುಕಿದ್ರು ಒಂದೇ ಒಂದು ಎದುರು ಥರ ಆಡ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇರೋ ಮನೆಯಿಂದ ಹೋದ್ರೂ ಎಲ್ಲ ಅಡುಗೆ ಕಲಿತು, ಗಂಡನ ಪಾದ ತೊಳ್ಕೊಂಡು, ಅತ್ತೆ ಮಾವನಿಗೆ ಊಟ ಬಡಿಸಿ, ಇಂಥದ್ದೆಲ್ಲ ಕ್ರಮಗಳು ನಡೀತಾನೇ ಇತ್ತು. ದಿನದಿಂದ ದಿನಕ್ಕೆ ಗಂಡಿನ ದಬ್ಬಾಳಿಕೆ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಮತ್ತೆ ಬರ್ತಾ 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 ಹೆಣ್ಣು ಜಾಸ್ತಿ ಇತ್ತು, ಗಂಡು ಕಮ್ಮಿ ಬರ್ತಾ ದಿನಗಳು ಬರ್ತಾ ಎಲ್ಲರಿಗೆ ಹೆಣ್ಣು ಕಷ್ಟಪಡೋದನ್ನು ನೋಡಿ
ಒಂದು ಮನೆಗೆ 2 ಮಕ್ಕಳು ಸಾಕು, ಅದು ಒಂದು ಸಾಕು, ಒಂದು ಗಂಡಾದರೆ ಅದರಲ್ಲೇ ಸಾಕು ಅಂತ ಅವರು ನಿಲ್ಲಿಸಿಬಿಡ್ತಾಯಿದ್ರು. ಅಂಥ ಸಮಯದಲ್ಲಿ ಏನಾಯಿತು, ಗಂಡು ಹೆಣ್ಣು ಸಮಾನವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸಂಖ್ಯೆಗಳಲ್ಲಿ. ಗಂಡು ಎಷ್ಟಿದೆ ಅಷ್ಟೇ ಹೆಣ್ಣು. ಆಗ ಆಯ್ಕೆಯು ಸ್ವಲ್ಪ ಹೆಣ್ಣಿಗೆ ಬೇಕಾದ ಗಂಡಿನ ಆಯ್ಕೆ, ಗಂಡಿಗೆ ಬೇಕಾದ ಹೆಣ್ಣಿನ ಆಯ್ಕೆ ಕಮ್ಮಿ ಆಗ್ತಾ ಬರುವಾಗ ಇನ್ನೂ ಈ ವರದಕ್ಷಿಣೆಯ ಪಿಡುಗು ಜಾಸ್ತಿ ಆಯಿತು. ವರದಕ್ಷಿಣೆ ಕೊಡಲಿಕ್ಕೆ ಶಕ್ತಿ ಇಲ್ಲದವರ ಮನೆ ಹೆಣ್ಣು ಮಕ್ಕಳೆಲ್ಲ ಬಾಕಿ ಆಗಲಿಕ್ಕೆ ಶುರುವಾಯಿತು. ಅಥವಾ ಬಹಳ ಕಷ್ಟ ಇರುವವರಿಗೆ ಅಥವಾ ಕುಡಿತದ ಚಟ ಇರುವವರಿಗೆ ಹೀಗೆಲ್ಲ ಮದುವೆ ಮಾಡಿಸಿಕೊಡುವಂತಹ ಒಂದು ಸಂಪ್ರದಾಯ ಶುರುವಾಯಿತು. ಇದರಿಂದ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಕಷ್ಟ ಆಗಲಿಕ್ಕೆ ಶುರುವಾದಾಗ ಅಲ್ಲಿ ಆ ಸಮಯದಲ್ಲಿ ಯಾವಾಗಲೂ ಗಂಡಿಗೆ ದಬ್ಬಾಳಿಕೆ, ಗಂಡಿಗೆ ಯಾವುದೂ ಹಿಂಸೆ ಆಗ್ತಾ ಇರಲಿಲ್ಲ. ಗಂಡಿನ ಮೇಲೆ ಯಾವುದೇ ದಬ್ಬಾಳಿಕೆ, ಕ್ರೌರ್ಯ ಇದ್ಯಾವುದು ಆಗ್ತಾಯಿಲ್ಲ, ಬರೀ ಹೆಣ್ಣಿನ ಮೇಲೆ ಆಗ್ತಾಯಿತ್ತು. ಇದು ಹೆಣ್ಣು ಹೆತ್ತವರು ಇದನ್ನೆಲ್ಲ ನೋಡಿ 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 ಬರೀ ಒಂದು ಗಂಡು ಹೆತ್ತರೆ ಸಾಕು ಅನ್ನುವ ಸ್ಟೇಜಿಗೆ ಬಂತು. 2 ಗಂಡು ಹೆತ್ತರೆ ಮತ್ತೆ ಬೇಡವೇ ಬೇಡ, ಖುಷಿ. ಯಾಕಂದ್ರೆ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನುವ ಯೋಚನೆಗೆ ಬಂದಾಗ ಇಲ್ಲಿ ಇನ್ನಷ್ಟು ಜನಸಂಖ್ಯೆ ಕಮ್ಮಿ ಆಯಿತು. ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ತಾ 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 ಬಂದಾಗ ಮತ್ತೇನಾಯಿತು, ಹೆಣ್ಣಿಗೆ ಪರದಾಡುವಂಥ ಸ್ಥಿತಿ ಬಂತು. ಈಗ ಒಂದು 10 ವರ್ಷದಿಂದ ಈಚೆಗೆ ಇವತ್ತಿನವರೆಗೆ ಹೆಣ್ಣಿಗಾಗಿ ಹುಡುಕಾಟ ಶುರುವಾಯಿತು. ಹೆಣ್ಣಿಗಾಗಿ ಪರದಾಡುವಂಥ ಸ್ಥಿತಿನೂ ಬಂತು. ಅದರಲ್ಲಿ ಅನೇಕ ಗಂಡು ಮಕ್ಕಳಿಗೂ ಕೂಡ ಈ ನಡುವೆ ಬಹಳಷ್ಟು ಅನ್ಯಾಯ ಆಗಿದೆ, ಇಲ್ಲ ಅಂತ ಹೇಳುವಾಗಿಲ್ಲ. ಹೀಗೆ ಹೆಣ್ಣಿನ ಕೈಯಲ್ಲಿ ಒಳ್ಳೊಳ್ಳೆ ಕೆಲಸಗಳಿದೆ, ಎಲ್ಲರೂ ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ಇಲ್ಲಿ ಗಂಡಿನ ಮೇಲೆ ಕೂಡ ಕ್ರೌರ್ಯಗಳು ಕೆಲವು ಮನೆಯ ಗಂಡು ಮಕ್ಕಳ ಮೇಲೆ ಆಯಿತು. ಕೆಲವು ಮಕ್ಕಳ ಕೊಲೆ ಆಗಿದೆ, ಕೆಲವು ಗಂಡು ಮಕ್ಕಳು ಅನ್ಯಾಯವಾಗಿ ಮದುವೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಹೀಗೆಲ್ಲ ಹಲವಾರು ಜನ ಹೆಣ್ಣು ಸಿಗದೆ ಪರದಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಈ ಗಂಡು ಮತ್ತು ಹೆಣ್ಣಿನವರು. ವರದಕ್ಷಿಣೆ ಶುರು ಮಾಡಿದ್ದು ಹೆಣ್ಣಿನ ಮನೆಯವರಾದರೆ ಗಂಡು ಮಕ್ಕಳ ದಬ್ಬಾಳಿಕೆಯಿಂದ ಗಂಡಿನ ಕಡೆಯಿಂದ ಬೇಸತ್ತು ಹೆಣ್ಣು ಮಕ್ಕಳೇ ಈ ಪ್ರಪಂಚಕ್ಕೆ ಯಾಕೆ ಹುಟ್ಟಿದ್ರು ಅನ್ನುವಂಥ ಸ್ಟೇಜಿಗೆ ಬಂತು. ಹಾಗೆ ಬರ್ತಾ ಬರ್ತಾ ಇವಾಗ ಏನಾಗಿದೆ ಅಂದರೆ, ಈಗಿನ ವಿಷಯಕ್ಕೆ ಅಂದರೆ, ಯಾರಿಗೆ ಮದುವೆ ಆಗುವ ಒಂದು 100 ಹೆಣ್ಣು ಮಕ್ಕಳಂತ ಹೇಗಂದರೆ ಅದರಲ್ಲಿ 50 ಜನಕ್ಕೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು 40 ಜನ ಮನೆಯವರು ಒತ್ತಾಯಕ್ಕೆ ಮದುವೆ ಆಗ್ತಾರೆ. ಇನ್ನೊಂದು 10 ಜನ ಲವ್ ಮ್ಯಾರೇಜ್, ಅವರು ಇಷ್ಟಪಟ್ಟು ಮದುವೆ ಆಗ್ತಾರೆ, ಅವರು ಸುಖವಾಗಿರ್ತಾರೆ. ಅದರಲ್ಲಿ ಸುಖವಾಗಿರೋರು ಬಹಳ ಕಡಿಮೆ. ಆದರೆ ನಾನು ಹೇಳೋದು, ಈಗಿನ ಒಂದು ಕಾಲದಲ್ಲಿ ಈಗಲೂ ಕೂಡ ಒಂದು ಮದುವೆ ಆಗುವವರೆಗೆ ಹೆಣ್ಣು ಸಿಕ್ಕಿಲ್ಲ, ಅದು ಇದು ಅಂತೆಲ್ಲ ಹೋರಾಡ್ತಾ ಇರ್ತಾರೆ. ಹೆಣ್ಣು ಸಿಕ್ಕಿದ ಮೇಲೆ ಮಾಮೂಲಿ ದೌರ್ಜನ್ಯ, ದಬ್ಬಾಳಿಕೆ ಅಂತೂ ಶುರು ಮಾಡ್ತಾರೆ. ಈಗಿನ ಇಂತಹ ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವ ಇರುವ ಈ ಕಾಲದಲ್ಲಿ ವರದಕ್ಷಿಣೆಯಿಂದಾಗಿ ಈ ಹೆಣ್ಣು ಮಕ್ಕಳು ಹೀಗೆ ಸಾಯ್ತಾರೆ ಅಂತ ಅಂದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನನಗಿರೋದು 2 ಗಂಡು ಮಕ್ಕಳು. ನಾವು ಯಾವುದೇ ಕಾರಣಕ್ಕೆ ನಮ್ಮ ಕುಟುಂಬದಲ್ಲಿ ಒಳ್ಳೆ ಪ್ರತಿಷ್ಠೆ ಗಂಡು ಮಕ್ಕಳಿದ್ದಾರೆ. ಡಾಕ್ಟ್ರು, ಇಂಜಿನಿಯರ್ಸ್, ಒಳ್ಳೊಳ್ಳೆ ಹುದ್ದೆಯಲ್ಲಿರೋರು ಇದ್ದಾರೆ, ಡೆಂಟಿಸ್ಟು. ಯಾರು ಕೂಡ ವರದಕ್ಷಿಣೆ ತಗೊಂಡಿಲ್ಲ. ಎಲ್ಲರೂ ಕೂಡ ವರದಕ್ಷಿಣೆ ತಗೊಳ್ಳೋದೆ ಒಳ್ಳೊಳ್ಳೆ ಮನೆಯಿಂದ ಹೆಣ್ಣು ಮಕ್ಕಳನ್ನ ಮದುವೆಗೆ ಸುಖವಾಗಿದ್ದಾರೆ. ಈ ವರದಕ್ಷಿಣೆ ತೆಗೆಯುವಂತಹ ಒಂದು ಕುಟುಂಬಕ್ಕೆ ಈಗಲೂ ಕೂಡ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿ ಕೊಡುವವರು ಯಾರು ಅನ್ನೋದೇ ಬಹಳಷ್ಟು ಆಶ್ಚರ್ಯವಾದ ಸಂಗತಿ. ಇಲ್ಲಿ ನಾನು ಬರೀ ಗಂಡು ಕುಟುಂಬವನ್ನು ದೂರ್ತಾ ಇಲ್ಲ, ಯಾಕೆಂದರೆ ಕೊಡುವವರಿದ್ದರೆ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳನ್ನು ತನ್ನ ಕಾಲ ಮೇಲೆ ನಿಲ್ಲಿಸಿ ಯಾವುದೋ ಒಂದು ಮನೆಗೆ ಬಲಿ ಕೊಡಲಿಕ್ಕೆ ಈ ಹೆಣ್ಣು ಮಕ್ಕಳ ಮನೆಯವರು ತಯಾರಾಗಿದ್ದಾರೆ ಅಂದರೆ ಇಲ್ಲಿ ಫಸ್ಟ್ ನಾನು ದೂರೋದು. ಅವರಿಗೆ ಶಿಕ್ಷೆ ಆಗೋದಿಲ್ಲ, ನಂತರದಲ್ಲಿ ಶಿಕ್ಷೆ ಆದರೆ ನಮ್ಮ ಕಳೆದೋದ ಹೆಣ್ಣು ಮಕ್ಕಳು ನಮಗೆ ವಾಪಸ್ ಸಿಗೋಲ್ಲ, ಅಥವಾ ನಮಗೆ ಕಳೆದೋದ ಗಂಡು ಮಕ್ಕಳು ಕೂಡ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾನು ಹೇಳೋದು, ಖಂಡಿತವಾಗಿ ಈ ವರದಕ್ಷಿಣೆ ಎಲ್ಲಿಂದ ನಿಲ್ಲಬೇಕಂದ್ರೆ ಇದು ಹೆಣ್ಣಿನ ಕಡೆಯಿಂದ ನಿಲ್ಲಬೇಕು. ನಿಮಗೆ ಯಾಕೆ ಐಷಾರಾಮಿ ಮನೆ ಇರುವ ಗಂಡು ಮಕ್ಕಳು ಬೇಕು, ಐಷಾರಾಮಿ ಕಾರು ಇಟ್ಕೊಳ್ಳುವ ಗಂಡು ಮಕ್ಕಳು ಬೇಕು, ಸಾಧಾರಣದ ಗಂಡು ಮಕ್ಕಳಿಗೇನು ಹೆಣ್ಣನ್ನು ನೋಡುವಂತಹ ಒಂದು ಸೌಲಭ್ಯ ಇರುವುದಿಲ್ವಾ? ಇಲ್ಲಿ ಮೊದಲು ತಪ್ಪು ಯಾರ್ದಂದರೆ ಹೆಣ್ಣು ಮಕ್ಕಳ ಮನೆಯವ್ರದ್ದು. ಯಾಕೆ ಅಷ್ಟೊಂದು ಭರ್ಜರಿಯಾಗಿ ಮದುವೆ ಮಾಡಬೇಕು? ಅವರು ಈ ಥರ ನಮ್ಮ ಮೇಲೆ ಇಂಥ ಒತ್ತಡವನ್ನು ಹೇರುವಾಗ, ಇಲ್ಲ ನಿನಗೆ ನಾನು ಹೆಣ್ಣು ಕೊಡೋದಿಲ್ಲ, ಅವರು ಹೆಣ್ಣು ಸಿಗದೆ ಪರದಾಡಬೇಕು.
ಹೆಣ್ಣು ಸಿಗದೆ ಪರದಾಡುವಾಗ ಬೇರೆಯವರು ಕೂಡ ಕಲಿತಾರೆ. ಮತ್ತು ಅಷ್ಟೇ ಹೆಣ್ಣು ಮಕ್ಕಳ ತಪ್ಪಿದೆ. ಎಲ್ಲಿ ತನ್ನ ಗಂಡನ ಮನೇಲಿ ಅನ್ಯಾಯ ಆಗುತ್ತೆ ಅಂತ ಅಂದಾಗ ಅಲ್ಲಿಂದ ಸೀದಾ ಎದ್ದು ಬರಬೇಕು. ಬಂದು ತಮ್ಮ ಕಾಲ ಮೇಲೆ ನಿಂತು ಅವರ ಮೇಲೆ ಕೇಸ್ ಹಾಕಿ, ಸುಳ್ಳು ಕೇಸ್ ಹಾಕಬಾರ್ದು, ಸರಿಯಾದ ಕೇಸ್ ಹಾಕಿ ಮುಂದೆ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮುಂದಿನ ಒಂದು ಕಾಲದಲ್ಲಿ ನಿಮ್ಮನ್ನು ಪ್ರೀತಿಸುವವರು ಸಿಗ್ಬೋದು, ನಿಮ್ಮನ್ನು ಮದುವೆ ಆಗುವವರು ಸಿಗ್ಬೋದು, ಅಥವಾ ನಿಮಗೆ ಒಂಟಿಯಾಗಿ ಸುಖವಾಗಿ ಬದುಕುವುದು. ಮದುವೆಯಲ್ಲಿ ಕೊನೆಯಲ್ಲಿ ನೋಡಿದರೆ ಮದುವೆಯಲ್ಲಿ ಖಂಡಿತವಾಗಿ ಏನೂ ಇಲ್ಲ. ಹಾಗಾಗಿ ಇಂಥ ದುರುಳರ ದುಷ್ಟರ ಮನೆಗೆ ಹೋದಾಗ ನೀವು ಅಲ್ಲಿಂದ ಆತ್ಮಹತ್ಯೆ ಮಾಡೋದಲ್ಲ, ಅಲ್ಲಿಂದ ದಿಟ್ಟತನದಿಂದ ಎದ್ದು ಬಂದು ಅಲ್ಲಿಂದ ಹೋರಾಟ ಸ್ಟಾರ್ಟ್ ಮಾಡಬೇಕು. ಇದು ಹೆತ್ತವರು ಹೇಳಿಕೊಡಬೇಕು. ಇಲ್ಲಿ ನಾವು ಗಂಡಿನ ಮನೆಯವರನ್ನು ಎಷ್ಟು ನಾವು ದೂಷಿಸ್ತೀವೋ ಅಷ್ಟೇ ನಾವು ಹೆಣ್ಣಿನ ಕಡೆಯವ್ರನ್ನು ಕೂಡ ದೂಷಿಸಲೇಬೇಕು. ಯಾಕೆ ಅವರಿಗೆ ಈ ಥರ ಬಂದು ಮುಕ್ತವಾಗಿ ಹೆಣ್ಣು ಮಕ್ಕಳು ಮಾತಾಡುವಂಥ ಒಂದು ಅವಕಾಶ ಕೊಡಬೇಕು. ಆಮೇಲೆ ಏನು ಹೇಳೋದು, ವರದಕ್ಷಿಣೆ ಅದು ಒಂದು ಮಕ್ಕಳು, ನಮ್ಮ ಮಕ್ಕಳು ಅಥವಾ ಇನ್ಯಾರೋ ಕಾಲವಾದ ಮೇಲೆಲ್ಲ ವರದಕ್ಷಿಣೆ ಕೇಸ್ ಕೊಡೋದು, ಅದಕ್ಕಿಂತ ಮೊದಲೇ ಇದೆಲ್ಲ ನಡಿಬೇಕು. ಮಕ್ಕಳನ್ನು ಮನೆಯಿಂದ ಮದುವೆ ಮಾಡಿಸಿ ಕೊಡುವಾಗ ಹೇಳಬೇಕು. ಯಾಕೆಂದರೆ ಇನ್ನೊಂದು ಕುಟುಂಬಕ್ಕೆ ಕೊಡುವಾಗ ಅಲ್ಲಿ ಹೇಗೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನೊಬ್ಬರ ಒಳಗಿನ ಸ್ವಭಾವ, ಹೊರಗಿನ ಸ್ವಭಾವ ನೋಡಿ ಮಾತ್ರ ನಾವು ಮದುವೆ ಮಾಡಿಸಿಕೊಡೋದು. ಒಳಗಿನ ಸ್ವಭಾವ ಅಂತೂ ನಮಗೆ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಕ್ಕಳಿಗೊಂದು ಧೈರ್ಯ ಕೊಡಬೇಕು. ನೋಡಿ ಅಲ್ಲಿ ಹೇಗಿದೆ, ನಿಮಗೆ ಬದುಕಲಿಕ್ಕೆ ಆಗುವಂತಹ ಒಂದು ಪರಿಸ್ಥಿತಿ ಇದೆಯೋ, ಅಥವಾ ಅಲ್ಲಿ ಏನೇ ಒಂದು ನಿಮಗೆ ಅನ್ಯಾಯವಾದರೆ ನೀವು ಮುಕ್ತವಾಗಿ ಬಂದು ನಮ್ಮಲ್ಲಿ ಹೇಳಬೇಕು. ಅದಕ್ಕೆ ಬೇಕಾಗಿ ನಾವು ಕಾನೂನು ಹೋರಾಟ ಮಾಡುವಷ್ಟು ಶಕ್ತರಾಗಿರಬೇಕು. ಇದೆಲ್ಲ ಹೇಳಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿ ನಾವು ಕೊಡಬೇಕು. ಅದಲ್ಲದೆ ಕಂಡಷ್ಟು ವರದಕ್ಷಿಣೆ, ಕೇಳಿದಷ್ಟು ಚಿನ್ನ, ಕೇಳಿದ ಕಾರು, ಒಂದು ಮನುಷ್ಯನಿಗೆ ಎಷ್ಟು ಸುಲಭವಾಗಿ ಕಂಡುಹಿಡಿಬೋದು. ನಮಗೆ ಮದುವೆ ತುಂಬ ಗಂಭೀರವಾಗಿ ಮಾಡಿಕೊಡ್ಬೇಕಂತ ಗಂಡಿನ ಕಡೆಯವರು ಹೇಳುವಾಗಲೇ ಅವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೋದು. ಅದು ಅಲ್ಲದೆ ಇಲ್ಲಿ ನಾನು ಬರೀ ಹೆಣ್ಣು ಮಕ್ಕಳಿಗೆ ಸಪೋರ್ಟಾಗಿ ಮಾತಾಡ್ತಾನಿಲ್ಲ. ತುಂಬ ಮನೆಯಲ್ಲಿ ನಮ್ಮ ಗಂಡು ಮಕ್ಕಳಿಗೆ ಕೂಡ ಬೇರೆ ಬೇರೆ ರೀತಿಯ ಅನ್ಯಾಯ ಆಗಿದೆ. ಬಹಳಷ್ಟು ಗಂಡಿನ ಕುಟುಂಬಕ್ಕೂ ಅನ್ಯಾಯ ಆಗಿದೆ. ಯಾರೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ಇಬ್ಬರು ಬದುಕಿರುವಾಗಲೇ ಕಾನೂನು ಹೋರಾಟಕ್ಕೆ ಸಿದ್ಧರಾಗಿರಬೇಕು. ಎಲ್ಲ ನಮಗೆ ಅನೇಕ ಸಾಕ್ಷಿಗಳನ್ನು ತಗೊಂಡೋಗಿ, ಸತ್ಯ ಸಾಕ್ಷಿಗಳನ್ನು ತಗೊಂಡೋಗಿ ಬದುಕಿರುವಾಗ ಕಾನೂನು ಹೋರಾಟ ಮಾಡಿ ಮತ್ತಷ್ಟು ವರ್ಷಗಳು ನಾವು ಸುಖವಾಗಿ ಅವರ ಮುಂದೆ ಬದುಕಿ ತೋರಿಸೋದು. ಸಾಯೋದು ಹೇಡಿತನ, ಅಥವಾ ಸಾಯೋದ್ರಿಂದ ಇನ್ನಷ್ಟು ಅವರಿಗೆ ನಾವು, ಅಥವಾ ಹೆಣ್ಣು ಹುಡುಗಿ ಸತ್ತರೆ ಗಂಡಿನ ಕಡೆಯವರಿಗೆ ಇನ್ನಷ್ಟು ಖುಷಿಯಾಗೋದು ಬಿಟ್ಟರೆ, ಗಂಡು ಸತ್ತರೆ ಹೆಣ್ಣಿನ ಕಡೆಯವರಿಗೆ ಖುಷಿಯಾಗೋದು ಬಿಟ್ಟರೆ ಅದರಲ್ಲಿ ಇನ್ನೇನು ಸಾಧಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಬದುಕಿರುವಾಗಲೇ ನಮಗೆ ಸಾಕ್ಷಿ ಸಮೇತವಾಗಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಬೇಕು. ದಯವಿಟ್ಟು ಹೆಣ್ಣಿನ ಹೆತ್ತವರ ಹತ್ರ ನನ್ನದೊಂದು ತುಂಬ ಒಂದು ಕಳಕಳಿಯ ಬೇಡಿಕೆ ಅಂದರೆ, ದಯವಿಟ್ಟು ಸುಮ್ಮನೆ ನೀವು ವರದಕ್ಷಿಣೆ ರೂಪದಲ್ಲಿ ಹಣ, ಕಾರು, ಭರ್ಜರಿ ಮದುವೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ ಇದ್ದರೆ, ನಿಮಗೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಹೆಣ್ಣಿನ ಮೇಲೆ ಏನಾದರೂ ಒಂದಿಷ್ಟು ಹಣ ಹಾಕಿ ಅದನ್ನೊಂದು ಭದ್ರವಾಗಿ ಇಡಿ. ಅದು ಬಿಟ್ಟರೆ ಒಂದು ಸಾಧಾರಣ ರೀತಿಯಲ್ಲಿ ಮದುವೆ ಮಾಡಿ ಒಂದು ಅಲ್ಪ ಸ್ವಲ್ಪ ಚಿನ್ನ ಕೊಟ್ಟು ಈ ಥರ ಇರೋರನ್ನು ಮಾತ್ರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಿಕೊಡಿ. ಹಾಗೆ ಗಂಡಿನ ಕಡೆಯವ್ರ ಹತ್ರ ನಾನು ಕೇಳ್ತೀನಿ, ಹೆಣ್ಣಿನ ಹಣದ ತಗೊಳ್ಳಿಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಹಾಗೆ ಟಾಟಾ ಬಾಯ್ ಎಲ್ಲರಿಗೂ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇನ್ನಷ್ಟು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ನನ್ನಲ್ಲಿ ಕ್ಷಮೆ ಕೂಡ ಇರಲಿ. ಯಾಕೆಂದರೆ ಇದು ಸತ್ಯವಾದ ಮಾತಲ್ವ. ನಾವೆಲ್ಲರೂ ಕೂಡ ಇದರ ಹಿಂದೆ ಹೋರಾಟ ಮಾಡಲೇಬೇಕು. ಯಾಕೆಂದರೆ ನಮ್ಮ ಕಣ್ಣ ಮುಂದೆ ಎಷ್ಟು ಮುದ್ದಾದ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರಲ್ವ. ನಮ್ಮ ಮನೆ ಹೆಣ್ಣು ಮಕ್ಕಳ ಥರನೇ ನನಗೆ ಅನಿಸುತ್ತೆ.